ಅಜ್ಞಾನವೆಂಬ ತೊಟ್ಟಿನಲ್ಲಿ ಜ್ಞಾನವೆಂಬ ಶಿಶುವನ್ನು ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣನ್ನು ತೆಗೆದು ತೂಗಿ ಜೋಗಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿಲಲ್ಲದೆ ಜೋಗುರು ನಿಲ್ಲಲ್ಲದೆ ಗುಹೇಶ್ವರನಿಂದ ಕಾಣಬಾರದು ಅನ್ನುವ ಮಾತಿನಂತೆ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ 25 ವಸಂತಗಳನ್ನು ಪೂರೈಸಿ ಬೆಳ್ಳಿ ಹಬ್ಬ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶೈಕ್ಷಣಿಕವಾದ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ಅತ್ಯಂತ ಪ್ರಗತಿಪರ ವಿಚಾರವಾದಿಗಳು ಮತ್ತು ಈ ಭಾಗದಲ್ಲಿ ಅತ್ಯಂತ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರತಕ್ಕಂಥ ಕೌಶಲ್ಯಾಭಿವೃದ್ಧಿ ಉದ್ಯಮಗಳ ಮತ್ತು ಜೀವನೋಪಾಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೆ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ವಿಶೇಷ ಚಿಂತಕರು, ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಳಂ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಎನ್ ಪಾಟೀಲ್ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಮತ್ತು ಪಾಲಕರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಗರದ ಗಣ್ಯ ವ್ಯಕ್ತಿಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ 2000 ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರು ದಕ್ಷಿಣ ಕನ್ನಡ ಕ್ಷೇತ್ರದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ 2000ರಲ್ಲಿ ಎಲ್ಲ ಸಂದಿಗ್ಧರು ಸೇರಿ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು, ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಕೊಂಡು ಅಂದಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನೇ ಹೆಚ್ಚು ಕೆಲಸವನ್ನು ಮಾಡತಕ್ಕಂಥ ನಾವೆಲ್ಲರೂ ಕೂಡ ಈ ವಿಶೇಷವಾಗಿ ಈ ಸಂಸ್ಥೆಯ ಎಲ್ಲ ಸದಸ್ಯರಲ್ಲಿ ಹೆಚ್ಚು ಜನ ಪ್ರಾಧ್ಯಾಪಕರು ಶಿಕ್ಷಣ ಕ್ಷೇತ್ರದಲ್ಲಿನೇ ಕೆಲಸ ಮಾಡತಕ್ಕಂಥವ್ರು ಇರೋದರಿಂದ ಶೈಕ್ಷಣಿಕವಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದೆ. ಆವಾಗ ವಿಶೇಷವಾಗಿ ತಮ್ಮೆಲ್ಲರಿಗೆ ಗೊತ್ತಿರುವಂತೆ 2K ಅಂದರೆ 2000 ಇಸ್ವಿ ಅಂತಕ್ಕಂಥದ್ದು ಎಲ್ಲರಿಗೂ ಪ್ರಚಲಿತವಾಗಿರ್ತಕ್ಕಂಥ ಒಂದು ಶಬ್ದ ಇತ್ತು, ಅದು ಮಿಲೇನಿಯಂ ಅಂತ. ಹಾಗಾಗಿನೇ ಒಂದು ಮಿಲೇನಿಯಂ ಅಂತಕ್ಕಂಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸಿ ತದನಂತರ PU ಸೈನ್ಸ್ ಕಾಮರ್ಸ್ ಅನ್ನು ಆರಂಭಿಸಿ ಇವತ್ತಿಗೆ 25 ವಸಂತಗಳು ಪೂರೈಸಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ ಏನಂತಂದ್ರೆ, ನಮ್ಮ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಭಾಗದ ಕೆಳವರ್ಗದ ಬಡವರ ಅತ್ಯಂತ ಮಧ್ಯಮ ವರ್ಗದ ಕೆಳವರ್ಗದವರಿಗೆ ಶಿಕ್ಷಣವನ್ನ, ಉತ್ತಮ ಶಿಕ್ಷಣವನ್ನ ಕೇವಲ ಶೈಕ್ಷಣಿಕವಾಗಿ ಉತ್ತಮವಾಗಿರದೆ ಸಾಂಸ್ಕೃತಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಅದರಂತೆಯೇ ನಾವೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿ ಈ ಮಕ್ಕಳಿಗೆ ಹೊರೆಯಾಗದಂತೆ ಫೀಸಿನಲ್ಲಿ ಅತ್ಯಂತ ಕಡಿಮೆಯ ಫೀಸನ್ನು ತೆಗೆದುಕೊಂಡು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ವಿಚಾರವನ್ನು ಮಾಡಿ ಅವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಒಂದು LKG UKGಯಲ್ಲಿ ಲಕ್ಷಗಟ್ಟಲೆ ಫೀಸನ್ನು ಪಡೆದುಕೊಳ್ತಕ್ಕಂಥ ಸಂಸ್ಥೆಗಳು ಇದ್ದಾವೆ. ಆದರೆ ನಾವು RTEಗಿಂತ ಕಡಿಮೆ ಫೀಸನ್ನು ತೆಗೆದುಕೊಂಡು ಅವರೆಲ್ಲರಿಗೂ ಕೂಡ ಮೀರಿ ನಾವು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಯ ಹೆಮ್ಮೆ ಅಂತ ಇವತ್ತು
ಸತತವಾಗಿ 29 ವರ್ಷಗಳ ಕಾಲ ಸತತವಾಗಿ 100% SSLCಯಲ್ಲಿ ರಿಸಲ್ಟ್ ಪಡೆದಿರ್ತಕ್ಕಂಥ ಒಂದು ಶಾಲೆ ನಮ್ಮ ಕಲ್ಯಾಣ ಕರ್ನಾಟಕದ ಮಿಲೇನಿಯಂ ಶಾಲೆ ಅಂತ ಹೇಳೋದಕ್ಕೆ ಇವತ್ತು ಹೆಮ್ಮೆ ಅನಿಸ್ತದೆ. ಇದು ನಾವು ಮಾಡಿರ್ತಕ್ಕಂಥ ಸಾಧನೆ ಅಲ್ಲ. ಒಬ್ಬ ಈ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ಸಂಸ್ಥೆಯು ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಅವರಿಗೆ ಪರಿಕರಗಳನ್ನು ಉಪಯೋಗಗಳನ್ನು ಮಾಡಬೇಕಂತ ಒಂದು ಬಿಲ್ಡಿಂಗ್ ಅನ್ನು ವಿಚಾರವಾಗಿ ಕೊಡಬಹುದು ವಿಧಾನ ಶಿಕ್ಷಣವನ್ನು ನಾವೇ ನೇರವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರ ಅವಶ್ಯಕತೆ ಇದೆ ಅಂತ ತಿಳಿದುಕೊಂಡು ನಾವು 3 ಟೈರ್ ಅವರಿಗೆ ಇಂಟರ್ವ್ಯೂ ಮಾಡಿ ಯಾವುದೇ ರೆಕಮೆಂಡೇಶನ್ ಇಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿಯ ಸದಸ್ಯರ ರಿಲೇಟಿವ್ಸ್ ಆಗಿರಬಾರದು, ಅಂಥವರನ್ನೇ ಆಯ್ಕೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರನ್ನ ನೇಮಕ ಮಾಡಿರುವುದರಿಂದಲೇ ಈ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಅಂತ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಇವತ್ತು 150 ಶಿಕ್ಷಕ ವರ್ಗದವರು ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಇವತ್ತು ನಿಮ್ಮೆಲ್ಲರಿಗೆ ಗೊತ್ತಿರುವಂತೆ ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೆದು ಹೆಮ್ಮರವಾಗಬೇಕಂತಕ್ಕಂಥ ಸದಾಶಯ ಎಲ್ಲರೂ ಇಟ್ಟುಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ತಾನೇ ಶರಣಪ್ರಕಾಶ್ ಪಾಟೀಲ್ ಇಂಥ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ಕಡೆಗೆ ಯಾಕೆ ಪ್ರಾರಂಭ ಮಾಡಬಾರದು ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ಹೇಳಿದರು. ಅದರಿಂದ ನಾವು ಕೂಡ ಅದನ್ನ ಯೋಚನೆಯನ್ನು ಮಾಡಿ ವಿವಿಧ ಪ್ರದೇಶಗಳಲ್ಲಿ ಕೂಡ ಈ ಸಂಸ್ಥೆಯನ್ನು ವಿಸ್ತರಿಸಿ ಉತ್ತಮ ಶಿಕ್ಷಣ ಸೇವೆಯನ್ನು ನೀಡಬೇಕಂತಕ್ಕಂಥ ಸದಾಶಯವನ್ನು ನಾವು ಹೊಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ವಿಶೇಷವಾಗಿ ಹಳೆಯ ವಿದ್ಯಾರ್ಥಿ ಅಂದರೆ ಹಿರಿಯ ವಿದ್ಯಾರ್ಥಿಗಳ ಒಂದು ಉದ್ಘಾಟನೆ ಅವರಿಗೆ ಈ ಒಂದು ಕಾರ್ಯಕ್ರಮ. ಸುಮಾರು ಈ ಮಿಲೇನಿಯಂ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದ್ದಾರೆ. ಇವತ್ತು ಅಮೆರಿಕದಲ್ಲಿದ್ದಾರೆ, ಬ್ರಿಟನ್ನಲ್ಲಿದ್ದಾರೆ, ಫ್ರಾನ್ಸ್ನಲ್ಲಿದ್ದಾರೆ ಮತ್ತು ಬೇರೆ ಬೇರೆ ಜರ್ಮನಿದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವರಿಗೆಲ್ಲರನ್ನೂ ಇವತ್ತು ಕರೆದಿದ್ದೇವೆ. ಸುಮಾರು 800ರಿಂದ 1000 ಆ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾನೆ. ಅವರಿಗೆ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೇನೆ. ಪಂಪ ಆ ಕಾಲದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು, ತ್ಯಾಗದ ಭೋಗದ ಅಕ್ಕರದ ಗೇಹದ ಗಟ್ಟಿಯ ಅಲಂಪಿನ ಇಂಪುಗಳ ಗಾತರ ಮಾನಸದಂತವರಾಗಿ ಹುಟ್ಟೇವೆ. ನಾಗಿಯ ಮೀನು ತೀರ್ಪುರೆ ತೀರದೊಡ ಮರಿದುಂಡೆಯಾಗಿ ನೇರು ಕೋಗಿಲೆಯಾಗಿ ಹುಟ್ಟುವೆನು ವನವಾಸಿ ದೇಶಿದು ಈ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವರ ಒಂದು ಆಸೆ ಕುಡಿತ ತಾವೆಲ್ಲೇ ಇದ್ದರೂ ಕೂಡ ಯಾವುದೇ ಭಾಗದಲ್ಲಿದ್ದರೂ ಕೂಡ ಈ ಒಂದು ಶಿಕ್ಷಣ ಕೊಟ್ಟಿರ್ತಕ್ಕಂಥ ತಾಯಿಯನ್ನ ಈ ಒಂದು ಅಲುಮ್ರೈಯನ್ನ ಮರಿಲಾರದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಕನ್ನಡ ನಾಡ ನುಡಿಯನ್ನ ಹೊತ್ಕೊಂಡು ಈ ಒಂದು ಕನ್ನಡ ಮಾಧ್ಯಮ ಶಾಲೆ